ಬೇಸಿಗೆ ಪ್ರಾರಂಭವಾಗಿದೆ. ನಗರಾದ್ಯಂತ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮತ್ತೆ ಹದಗೆಟ್ಟಿರುವಂತಹ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಿ ಸೊಳ್ಳೆಗಳಿಂದ ಆ ಒಂದು ನಗರದ ವಾಸಿಗಳಿಗೆ ಉತ್ತಮವಾದ ಆರೋಗ್ಯವನ್ನು ಕಲ್ಪಿಸಬೇಕು ಮತ್ತು ನಗರಾದ್ಯಂತ ಒತ್ತುವರಿಯಾಗಿರುವಂತಹ ರಾಜ್ಯ ಕಾಲುವೆಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸಿ ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಆ ಒಂದು ರಾಜ್ಯ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ ಮುಂಗಾರು ಮಳೆಯಿಂದ ಆ ಒಂದು ಭಾಗದ ಆ ನಗರದ ಜನತೆಯನ್ನು ರಕ್ಷಣೆ ಮಾಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಮುಂಗಾರು ಮಳೆ ಹರಿಯುವ ರಾಜ್ಯ ಕಾಲುವೆ ಒತ್ತುವರಿ ಮಾಡಿಕೊಂಡಿರುವವರಿಗೆ ಒಂದು ವಿನಾಯಿತಿ ಅನ್ನೋದೇ ಕೊಡಬಾರದು. ಯಾಕಂದ್ರೆ ಇವತ್ತು ಸುಮಾರು 40-50 ಅಡಿ ಅಗಲ ಇರುವಂತಹ ರಾಜ್ಯ ಕಾಲುವೆಗಳಿದೆ. ಸಂಪೂರ್ಣವಾಗಿ ಮುಚ್ಚೋಕೆ ಕೆಲವು ಪ್ರಭಾವಿಗಳೇ, ಯಾರು ಬಡವರೇನು ಕಟ್ಕೊಂಡಿಲ್ಲ, ಅದ್ರ ಮೇಲೆ ಪ್ರಭಾವಿಗಳು ಆ ಒಂದು ರಾಜಕಾಲುವೆಗಳ ಮೇಲೆ ಮನೆಗಳನ್ನು, ಕಾಂಪೌಂಡ್ಗಳನ್ನು ನಿರ್ಮಿಸಿಕೊಳ್ಳುವ ಮುಖಾಂತರ ಬಡವರ ಬದುಕಿನ ಜೊತೆ ಜೀವನ ಜೊತೆ ಚೆಲ್ಲಾಟವಾಡ್ತಾರೆ. ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದರ ಜೊತೆಗೆ ಈ ಖಾತೆಗಳು ಅಂದ್ರೆ ಇವತ್ತು ನಗರಸಭೆಗೆ ಹೊಂದಿಕೊಂಡಿರುವ ಲೇಔಟ್ ಮಾಲೀಕರು ಕೆಲವರು ಒತ್ತಡ ಆಗ್ತಾರೆ. ಅದರಲ್ಲಿ 10 ಎಕರೆ ಲೇಔಟ್ ಮಾಡಿದ್ರೆ ಅದರಲ್ಲಿ 2 ಎಕರೆ 3 ಎಕರೆ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನ ಸಂಪೂರ್ಣವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡುವವರೆಗೂ ಲೇಔಟ್ಗಳಿಗೆ ಖಾತೆಗಳನ್ನು ಮಾಡಬಾರ್ದು. ಮತ್ತೆ ನಮ್ಮ ಬಡ ರೈತರ ಮನೆಗಳದ ಸೈಟ್ಗಳದ ಏನು ಖಾತೆಗಳಿಗೆ ಬರ್ತವೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಈ ಖಾತೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ನಗರಸಭೆಯಲ್ಲಿ ದಲ್ಲಾಳಿಗಳ ಅವಳಿಗೆ ಕಡಿವಾಣ ಹಾಕಿ ಒಂದು ಜನಪರ ನಗರಸಭೆಯನ್ನಾಗಿ ಮಾಡಬೇಕು. ಮತ್ತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತ ಹೇಳಿ ರೈತ ಸಂಘದಿಂದ ನಗರಸಭೆ ಆಯುಕ್ತರಾದಂತಹ ಆಂಜನೇಯ ಅವರಿಗೆ ಮನವಿ ನೀಡಿ ನಾವು ಒತ್ತಾಯ ಮಾಡಿದ್ದೀವಿ. ಮನವಿಗೆ ಸಂಬಂಧಿಸಿದವರು ಯಾರೇ ಎಷ್ಟೇ ಬಲಾಢ್ಯರಾಗಿದ್ದರೂ ಸಹ ಒತ್ತುವರಿದಾರರ ವಿರುದ್ಧ ಕ್ರಮ ಕೈಗೊಂಡು ರಾಜ್ಯ ಕಾಲುವೆಗಳ ಒತ್ತುವರಿಯನ್ನು ತೆರವುಗೊಳಿಸುತ್ತೇವೆ, ಅಭಿವೃದ್ಧಿಪಡಿಸುತ್ತೇವೆ. ಮತ್ತೆ ಅಕ್ರಮ ಲೇಔಟ್ಗಳಿಗೆ ದಾಖಲೆಗಳ ಪರಿಶೀಲನೆ ಮಾಡುವುದು ಯಾವುದೇ ಕಾರಣಕ್ಕೂ ನಾವು ಖಾತೆಗಳನ್ನು ಮಾಡೋದಿಲ್ಲ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಾವು ಹಮ್ಮಿಕೊಂಡಿದ್ದ ಹೋರಾಟವನ್ನು ಮನವಿ ಕೊಟ್ಟು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಮನೆಯನ್ನು ಒತ್ತಾಯ ಮಾಡಿದ್ವಿ. ತಪ್ಪಿಸ್ಕೊಂಡು ಯಾರು ಇದಾರೋ ಅದ್ರಲ್ಲಿ ನೋಟಿಸ್ ಕೊಟ್ಟು ಆ ತೆರವುಗೊಳಿಸಕ್ಕೆ ತಗೊಂಡ್ಬಿಡ್ತೀನಿ. ಒಂದನೇದಾಗಿ ನಾನು ಬಂದ್ಮೇಲೆ ಈಗ ಅದಕ್ಕೆ ಮೊದಲು ಖಾತೆ ಯಾವ ತರ ಮಾಡ್ತಾರೆ ಗೊತ್ತಿಲ್ಲ. ನಾನ್ ಬಂದ್ಮೇಲೆ ಅದು ಪಕ್ಕ ಖಾಸಗಿ ಜಾಗ ಅಂತ ಐಡೆಂಟಿಫೈ ಆದ್ಮೇಲೆ ಖಾತೆ ಮಾಡ್ತಾ ಇದ್ದೀನಿ. ಸರ್ಕಾರಿ ಜಾಗ ಅಂತ ಗುರುತಿಸಿದ್ರೆ ನಮ್ಮ ಅಧಿಕಾರಿಗಳು ಅದು ಮಾಡ್ತಾ ಇದ್ದೀವಿ. ಅವ್ರು ಅದನ್ನ ದಿಶಾಂಕ ಉಪಯೋಗಿಸೋ ಮೂಲಕ ನಾವು ಖಾತೆ ಮಾಡ್ತಾ ಇದೀವಿ. ಅದನ್ನ ಕೆಲವು ಹಿತಾಸಕ್ತಿಗಳು ಅದು ವಿರೋಧಿಸ್ತಾ ಇದ್ದಾರೆ. ನೀವು ದಿಶಾಂಕ ನೋಡ್ಬೇಡಿ, ಆ ಸರ್ಕಾರಿ ಜಾಗ ಆಗಿರ್ಲಿ ಯಾವುದೇ ಜಾಗ ಆಗಲಿ ನೀವು ಖಾತೆ ಮಾಡ್ಕೊಂಡು ಹೋಗ್ಬೇಡಿ, ನೀವು ಯಾಕೆ ನೋಡ್ತೀರಾ, ಅದನ್ನ ಯಾಕೆ ಪರಿಶೀಲನೆ ಮಾಡ್ತೀರಾ ಅಂತ ಹೇಳಿ ಕೆಲವೆಲ್ಲ ಅಪೋಸ್ ಕೂಡ ಮಾಡಿದ್ದಾರೆ. ನನ್ನ ಮೇಲೆ ಅಪೋಸ್ ಮಾಡಿದ್ರು ಕೂಡ ಪರವಾಗಿಲ್ಲ, ಈ ಮತ್ತೊಂದು ಸಹಕಾರ ನಮ್ಗಿದೆ. ಈಗ ನೀವೇನ್ ಹೇಳ್ತಾ ಇದ್ದೀರಾ ಸರ್ಕಾರಿ ಜಾಗ ಉಳಿಸಿ ಅಂತ, ಅದೇ ಕೆಲಸ ಮಾಡಬಾರ್ದು ಅಂತ ಕೆಲವು ನನಗೆ ವಿರೋಧದಲ್ಲಿ ನಿಂತಿದ್ದಾರೆ. ನೀವೆಲ್ಲ ನಮ್ಮ ಜೊತೆ ಸಂತೋಷ ಆಗ್ತಾ ಇದೆ. ಸರ್ಕಾರ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಎರಡನೇ ಈಗ ನೀರಿನ ಅಭಾವ ಇದೆ ಅಂತೇಳಿ ನೀರಿನ ಅದಾಲತ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಪ್ರತಿ ವಾರ್ಡ್ ವಿಸಿಟ್ ಕೊಟ್ಟು ನಮ್ಮಿಂದ ಏನ್ ಮಾಡ್ಬೇಕಾಗುತ್ತೋ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮ ಬಗ್ಗೆ ಯಾರೇ ಅಡ್ಡಿಪಡಿಸಿದ್ರು ರೈತ ಸಂಘ ನಮ್ಮ ಜೊತೆ ಇದೆ. ನಾವು ಕೆಲಸ ಮಾಡ್ತೀವಿ.